ಒಂದ್ಸಾರಿ ಒಂದು ಆನೆ ಆಗಷ್ಟೇ ಸ್ನಾನ ಮಾಡಿ ಹೊಳೆಯಿಂದ ಮೇಲ್ ಬರ್ತಾ ಇತ್ತು. ಬರ್ತಾ ಇದ್ದಾಗೆ ಮುಂದ್ಗಡೆ ಒಂದು ಸೇತುವೆ ಸಿಕ್ತು. ಆ ಸೇತುವೆಯಲ್ಲಿ ಹೋಗ್ತಾ ಇದ್ದಾಗ ಮುಂದ್ಗಡೆಯಿಂದ ಒಂದು ಹಂದಿ ಕೆಸರಲ್ಲಿ ಬಿದ್ದು ಹೊರಳಾಡಿ ಮೈ ತುಂಬಾ ಕೆಸರು ಮಾಡ್ಕೊಂಡು ಮೇಲ್ ಬರ್ತಾ ಇತ್ತು. ಆ ಹಂದಿ ನೋಡಿದ್ದ ಆನೆ ಏನ್ ಮಾಡ್ತು, ಪಕ್ಕಕ್ಕೆ ಸರಿತು. ಆನೆ ಆ ಕೊಳಕ್ ಹಂದಿಗೆ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟು ಅದು ಮುಂದೆ ಹೋಯ್ತು. ಈ ಹಂದಿ ಏನ್ ಮಾಡ್ತು, ಹೋಗ್ತಾ ತನ್ನ ಸ್ನೇಹಿತರ ಹತ್ರ ಎಲ್ಲ ಹೋಗಿ ಜಂಬ ಕೊಚ್ಕೊಳ್ಳೋದಕ್ಕೆ ಶುರು ಮಾಡ್ಬಿಡ್ತು. ನೋಡು, ನಾನೆಷ್ಟು ದೊಡ್ಡವನು ಅಂದ್ರೆ, ನಾನೆಷ್ಟು ಶಕ್ತಿಶಾಲಿ ಅವನು ಅಂದ್ರೆ, ಆ ಆನೆ ಕೂಡ ನನಗೆ ಹೆದರು ಬಿಟ್ಟು ಜಾಗ ಬಿಡ್ತು ಅಂತ ಹೇಳ್ತು. ಆನೆ ಪಕ್ಕಕ್ಕೆ ಸರಿತು ಆ ಕೊಳಕ್ ಹಂದಿಗೆ ಹೋಗೋದಕ್ಕೆ ದಾರಿ ಮಾಡ್ಕೊಡ್ತು. ಹಂದಿ ಏನ್ ಮಾಡ್ತು, ಹೋಗಿದ್ದೆ ತನ್ನ ಸ್ನೇಹಿತರ ಹತ್ರ ಹೋಗಿ ಜಂಬ ಕೊಚ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತು. ನೋಡು, ನಾನೆಷ್ಟು ದೊಡ್ಡವನು, ನಾನೆಷ್ಟು ಶಕ್ತಿಶಾಲಿ ಅಂದ್ರೆ, ಅಂತ ಆನೆ ಅಂತ ಶಕ್ತಿಶಾಲಿ ಪ್ರಾಣಿನೇ ನನಗೆ ದಾರಿ ಮಾಡ್ಕೊಡ್ಬಿಟ್ಟು ಅಂತ, ನನಗೆ ಹೆದರು ಬಿಟ್ಟು ನನಗೆ ದಾರಿ ಮಾಡ್ಕೊಡ್ತು ಅಂತ. ಈ ವಿಷಯ ಆನೆಗಳ ಸ್ನೇಹಿತರಿಗೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಒಂದ್ ಆನೆ ಬಂದು ಕೇಳುತ್ತೆ, ಅಲ್ಲ ನೀನು ಆ ಹಂದಿಗೆ ಎದುರಿ ಜಾಗ ಮಾಡ್ಕೊಟ್ಟಿದ್ಯಾ ಅಂತಲ್ಲ, ದಾರಿ ಬಿಟ್ಕೊಟ್ಟೆ ಅಂತಲ್ಲ ಅಂತೇಳಿ. ಅದಕ್ಕೆ ಆನೆ ನೆಗಾಡ್ತಾ ಹೇಳ್ತು, ನಾನು ಮನಸ್ಸು ಮಾಡಿದ್ರೆ ಹಂದಿನ ಒಂದೇ ಕಾಲಲ್ಲಿ ಹಾಕ್ಬೋದಿತ್ತು. ಆದ್ರೆ ಹಾಗೆ ಮಾಡಿದ್ರೆ ನನ್ನ ಕಾಲು ನನ್ನ ಮೈ ಪೂರ್ತಿ ಕೆಸರಾಗ್ಬಿಡೋದು. ನಾನು ಹಾಗೆ ಮಾಡ್ಲಿಲ್ಲ. ಅದರ ಕೆಸರು ನನ್ನ ಮೈಗೆ ಅಂಟಿಸ್ಕೊಳ್ಳೋದಿಕ್ಕೆ ನಂಗೆ ಇಷ್ಟ ಆಗ್ಲಿಲ್ಲ. ಹಾಗಾಗಿ ದಾರಿ ಬಿಟ್ಟೆ ಅಂತ ಹೇಳ್ತು. ಸ್ನೇಹಿತರೆ, ಇಂಥ ಸಂಗತಿಗಳು ನಮ್ಮ ಜೀವನದಲ್ಲೂ ಕೂಡ ಬೇಕಾದಷ್ಟು ನಡೆಯುತ್ತೆ. ಜ್ಞಾನಿಗಳಾದವ್ರು ಏನ್ ಮಾಡ್ತಾರೆ, ಇಂಥ ಕೆಟ್ಟ ವಿಷಯಗಳಿಂದ ದೂರ ಇರ್ತಾರೆ, ಕೆಟ್ಟವರಿಂದ ದೂರ ಇರ್ತಾರೆ. ಇದು ಭಯ ಅಲ್ಲ, ಇದು ಒಂದು ರೀತಿಯ ವಿವೇಚನೆ. ಪ್ರತಿಯೊಂದು ವಿಷಯಕ್ಕೂ, ಪ್ರತಿಯೊಂದು ಕಮೆಂಟ್ಗೂ ನಾವು ಪ್ರತಿಕ್ರಿಯಿಸಬೇಕಾದಂತ ಅಗತ್ಯ ಇಲ್ಲ. ಅನಗತ್ಯ ವಿವಾದಗಳಿಂದ ದೂರ ಇದ್ರೆ ನಮ್ಮ ಶಕ್ತಿ ಮತ್ತು ಸಮಯ ಉಳಿಯುತ್ತೆ. ಜಾರ್ಜ್ ಬರ್ನಾರ್ಡ್ ಶಾ ಒಂದು ಮಾತು ಹೇಳಿದ್ದಾರೆ, ನಾನು ಹಂದಿಗಳ ಜೊತೆ ಕುಸ್ತಿ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಹಂದಿಗಳ ಜೊತೆ ಕುಸ್ತಿ ಮಾಡಿದ್ರೆ ನನ್ನ ಮೈ ಪೂರ್ತಿ ಕೆಸರಾಗುತ್ತೆ ಮತ್ತು ಹಂದಿಗಳಿಗೆ ಉಚಿತ ಮನರಂಜನೆ ಸಿಗುತ್ತೆ ಅಂತೇಳಿ. ಥ್ಯಾಂಕ್ ಯು.